ನಿಲ್ಸು ನಿನ್ ನಾಟಕವ. ಒಂದ್ ಕಿತ್ತ ಬಿದ್ದಿರೋ ಗುಂಡಿಗೆ ಇನ್ನೊಂದ್ ಕಿತ್ತ ಬೀಳೋದಕ್ಕೆ ನಂಗೆ ತಯಾರಿಲ್ಲ. ಈಗ ನೀನ್ ಮಾಡಿರೋ ಮೋಸನೇ ಸಾಕು. ಇದು ಇವತ್ತಿಗೆ ಕೊನೆ ಆಗ್ಬೇಕು. ಅತ್ತೆ 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 ಹ ಏನಿದು? ಮಂತ್ರಿ ಸೊಸೆ ಅಂತ ಗೊತ್ತಿದ್ದು ಆ ಸ್ಕ್ಯಾನಿಂಗ್ ಮಾಡಕ್ಕೆ ಈಟೊತ್ತು ತಗೊಂಡ್ರೆ. ಮುದ್ದು ಸೊಸೆ ಮುದ್ದು ಸೊಸೆ. ವಾಟ್ ಇಸ್ ದಿಸ್ ಸಿಸ್ಟರ್? ಏನಾಯ್ತು ಮೇಡಮ್? ನನ್ ಮಗು ಆರೋಗ್ಯವಾಗಿದ್ದೆ ತಾನೆ? ಏನಿಲ್ಲ ಇರಮ್ಮ. ಯಾಕೆ ಮೇಡಮ್ ಹಾಗೆ ನೋಡ್ತಾ ಇದ್ದೀರಾ? ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ? ಹಾಗೆಲ್ಲ ಏನೂ ಇಲ್ಲ. ನೀನ್ ಮೇಲಕ್ಕೆ ಎದ್ದೇಳಮ್ಮ. ನರ್ಸ್, ಮೇಡಮ್, ಹೊಟ್ಟೆನಲ್ಲಿರೋ ನನ್ ಮಗು ಆರೋಗ್ಯವಾಗಿ ಅದೇ ತಾನೆ? ಅಯ್ಯೋ, ದಯವಿಟ್ಟು ಹೇಳಿ ಮೇಡಮ್, ಯಾಕೆ ಈ ರೀತಿ ಇದ್ದೀರಲ್ಲ? ನೋಡಮ್ಮ, ನೀನ್ ಸ್ವಲ್ಪ ಹೊತ್ತು ಹೊರಗಡೆ ವೇಟ್ ಮಾಡು. ಮೇಡಮ್ ಮೇಡಮ್, ಯಾಕೆ ಮೇಡಮ್? ಏನಾದ್ರೂ ತೊಂದರೆ ಆಗಿದ್ಯಾ? ಹೇಳ್ತಿದ್ದೀನಲ್ಲ, ನಾನು ಆಮೇಲೆ ನಿನ್ ಜೊತೆ ಮಾತಾಡ್ತೀನಿ. ಮೊದ್ಲು ಹೊರಗಡೆ ವೇಟ್ ಮಾಡು. ಇಲ್ಲ ಇಲ್ಲ, ದಯವಿಟ್ಟು ಅದೇನಾಗಿದೆ ಅಂತ ಹೇಳಿ. ನಿಮ್ಗೆ ಹೇಳಬೇಕೀಗ. ನೋಡಮ್ಮ, ಮೊದ್ಲು ನಾನು ನಿಮ್ಮ ಅತ್ತೆ ಹತ್ರ ಮಾತಾಡ್ತೀನಿ, ಆಮೇಲೆ ನಾನು ನಿನ್ನ ಹತ್ರ ಮಾತಾಡ್ತೀನಿ. ನಾ ಹೇಳ್ದಂಗೆ ಮೊದ್ಲು ಹೊರಗಡೆ ಹೋಗಿ ವೇಟ್ ಮಾಡು. ಇದೇನಿದು? ಇವ್ರು ನನ್ನ ಆಚೆ ಕಳಿಸ್ಬಿಟ್ಟು ಇಷ್ಟೊಂದು ಟೆನ್ಷನ್ ಅಲ್ಲಿ ಮಾತಾಡ್ತವ್ರೆ. ಏನಾದ್ರೂ ನನ್ ಮಗಿಗೆ ತೊಂದ್ರೆ ಆಗಿರ್ಬೋದೆ? ಅಪ್ಪ ದೇವ್ರೆ, ನೀನೇ ಕಾಪಾಡ್ಬೇಕು. ಡಾಕ್ಟ್ರೆ, ಮಗಿನ ಬೆಳವಣಿಗೆ ಹೆಂಗದೆ? ಸಂದಾಗದೆ ಅಲ್ವೇ? ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಬಂದೆ ಮೋಹನ ಅವ್ರೆ. ಏನಾಯ್ತು ಮೇಡಮ್ ಅವ್ರೆ? ಅಲ್ಲ, ಡಾಕ್ಟರ್ ತವ ನಾನು ಏನ್ ಕೇಳಿದ್ರು ಇವನು ಹೇಳೇ ಇಲ್ಲ. ಅತ್ತೆ ಹತ್ರ ಹೇಳ್ತೀನಂತ ಹೇಳಿದ್ರು. ಅಂತದ್ ಏನಾಗಿರ್ಬೋದು? ದೇವ್ರೆ, ಮಗಿ ವಿಷಯದಲ್ಲಿ ಯಾವ ತೊಂದ್ರೆನೂ ಆಗಿರ್ಬಾರ್ದು. ಹಂಗೇನಾದ್ರೂ ಆದ್ರೆ ನಾನ್ ಮಾತ್ರ ಅಲ್ಲ, ನಮ್ ಗೌಡ್ರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಅಮ್ಮ, ಇಲ್ಲಿ ವಿದ್ಯಾ ಅಂತ ಮಂತ್ರಿ ಶಿವರಾಮೇಗೌಡರು ಸೊಸೆ ಎಲ್ಲಿದ್ದಾರೋ? ರತಿ, ವಿದ್ಯಾ, ಅವ್ವ ಅಪ್ಪ, ನೀವೇನಿಲ್ಲ. ಏನಾಯ್ತವ? ನೀವಿಬ್ರೇನು ಇದ್ದಕ್ಕಿದ್ದಂಗ್ ಇಲ್ಲಿ ಬಂದಿದ್ದೀರಾ? ಅದೇ ಕಣವ, ನೀನು ಆಸ್ಪತ್ರೆಗೆ ಬರ್ತಾ ಇದೀವಿ ಅಂದ್ಯಲ್ಲ, ಅದಕ್ಕೆ ಬಂದು. ಅಲ್ಲ ಅವ್ವ, ನಾನ್ ಫೋನ್ ಮಾಡ್ದಾಗೂ ಬರ್ತೀವಿ ಅಂತ ಒಂದ್ ಮಾತು ಹೇಳಿಲ್ಲ. ಆದ್ರೆ ನಿಮ್ಮಿಬ್ರನ್ನ ಇಲ್ಲಿ
ಮನೇಲಿ ಇದ್ದಕ್ಕಿದ್ದಂಗ್ ನೋಡಿ ಸಾನೆ ಆಸರೆ ಆಯ್ತೈತೆ. ಅದ್ ಸರಿ ಕಣವ ವಿದ್ಯಾ, ಡಾಕ್ಟ್ರು ನಿನ್ನ ನೋಡಿದ್ರೆ ಈಗ ತಾನೇ ಚೆಕಪ್ ಮಾಡಿ ಸ್ಕ್ಯಾನಿಂಗ್ ಮಾಡಿ ಮುಗಿಸಿದ್ರು. ಯೋನ್ ಹೇಳಿದ್ರವ? ನಂತವ ಏನು ಹೇಳಿಲ್ಲ, ಆದ್ರೆ ನರ್ಸ್ ತವ ಸಾನೆ ಗಂಭೀರವಾಗಿ ಮಾತಾಡ್ತಾ ಇದ್ರು. ನಾನ್ ಕೇಳ್ದೆ ಏನಾಯ್ತು ಅಂತ, ಅದಕ್ಕೆ ನಿಮ್ ಅತ್ತೆ ಜೊತೆ ಮಾತಾಡಿ ಆಮ್ಯಾಕ್ ನಿಂತವ ಹೇಳ್ತೀನಿ ಅಂತ ಹೇಳಿದ್ರು. ಹೌದೇ? ಹಾಗಾದ್ರೆ ಈಗ ನಿಮ್ಮ ಅತ್ತೆ ಅಲ್ಲವಾ? ಅವ್ರು ಒಳಗೆ ಡಾಕ್ಟರ್ ತವ ಮಾತಾಡ್ತವ್ರೆ. ಅದ್ ಸರಿ, ನೀವಿಬ್ರು ಯಾಕೆ ಈಟೊಂದ್ ದಿಗ್ಲು ಪಟ್ಕೊಂಡಿದೀರಾ? ಅದು ಅದು ಅವ್ವ ಅಪ್ಪ, ನೀವಿಬ್ರು ದಿಗ್ಲು ಬೀಳ್ತಾ ಇರೋದ್ ನೋಡಿದ್ರೆ ಏನು ವಿಷಯ ಇದ್ದಂಗದೆ. ಅದು ಏನು ಅಂತ ಹೇಳಿ ಅವ್ವ. ಅವ್ವ ದಿಟ್ಟ ಇವಳು, ಯಾಕಿಲ್ ಬಂದಿದ್ದೀರಾ? ಅಪ್ಪ ಏನು ತೊಂದ್ರೆ ಇಲ್ಲ ತಾನೆ? ನೀವಿಬ್ರು ನನ್ನಿಂದ ಏನಾದ್ರು ಮುಚ್ಚಿಡ್ತಿದ್ದೀರಾ? ಅವ್ವ ಏನಾಯ್ತು ಅಂತ ಹೇಳವ್ವ, ನನ್ನಿಂದ ಮುಚ್ಚಿಟ್ಟಿದ್ರೆ ಅದನ್ನ ಹೇಳ್ಬಿಡವ್ವ. ಅದು ಅದು ವಿದ್ಯಾ, ನಿಮ್ಮಿಬ್ರನ್ನ ನೋಡ್ತಾ ಇದ್ರೆ ನನಗ್ ಸಾನೆ ದಿಗ್ಲ ಆಯ್ತೈತೆ. ಅದು ಏನು ಅಂತ ಹೇಳ್ಬಿಡವ್ವ. ಅಯ್ಯೋ ಏನು ಅಂತ ದಿಟ್ಟ ಹೇಳಿ. ನಿಮ್ಮಿಬ್ರಿಗೂ ಈಗ ಸಮಾಧಾನ ಆಯ್ತೆ? ಮಗಳ ಬದುಕನ್ನ ಸರಿ ಮಾಡ್ತೀನಿ ಅನ್ನೋ ಭ್ರಮೇಲಿ ಸುಳ್ಳು ಮೇಲ್ ಸುಳ್ಳು ಹೇಳಿ ಮಕ್ಕಳ ಬದುಕೆ ಸರ್ವನಾಶ ಮಾಡ್ಬಿಟ್ರಿ. ಅದ್ರ ಬದಲು ಅವತ್ತು ಸುಮ್ಮನೆ ಇದ್ದಿದ್ರೆ ನಮ್ದ್ಯಾಕ್ ನನ್ ಪ್ರಾಣನಾದ್ರೂ ಬಿಟ್ಬಿಡ್ತಿದ್ದೆ. ಆದ್ರೆ ಈಗ ಅತ್ತೆ ಅದು ಸಾಕು. ವೆಂಕಟೇಶ್ ಸರ್, ಯಾರಂತ ನೋಡಿ. ಸರಿ ಸರ್. ಶಿವರಾಮ, ಈಶ್ವರಿ ಹೇಳಿದ ಮಾತಿಗೆ ನಂಗೆ ನಗು ತಡ್ಕೊಳಕ್ಕೆ ಆಗ್ತಿಲ್ಲ ಕಣ್ಲ. ಸಾಕು, ನಿಲ್ಸು ನಿನ್ ನಾಟಕವ. ಒಂದ್ ಕಿತ ಬಿದ್ದಿರ ಗುಂಡಿಗೆ ಇನ್ನೊಂದ್ ಕಿತ ಬೀಳೋದಕ್ಕೆ ನಂಗೆ ತಯಾರಿಲ್ಲ. ಈಗ ನೀನ್ ಮಾಡಿರೋ ಮೋಸನೇ ಸಾಕು. ಇದು ಇವತ್ತಿಗೆ ಕೊನೆ ಆಗ್ಬೇಕು. ಹ ಏನಿದು? ಮಂತ್ರಿ ಸೊಸೆ ಅಂತ ಗೊತ್ತಿದ್ದು ಆ ಸ್ಕ್ಯಾನಿಂಗ್ ಮಾಡಕ್ಕೆ ಈಟೊತ್ತು ತಗೊಂಡ್ರೆ ಅನ್ನಂಗೆ. ಮೋನ, ಡಾಕ್ಟ್ರು ಏನಂದ್ರು? ಮಗ ಹೆಂಗದಂತೆ? ಅಂತಮ್ಮ ಈಗ ಶುಭ ಸುದ್ದಿ ಬರ್ತದ ನೋಡು. ಅದೇನೇ ಅದು ಕೊಳ್ಳಿದೇವ ಮೆಟ್ಕೊಂಡವ್ರಂಗ್ ನಿಂತ್ಕೊಂಡ್ಬಿಟ್ಟಿದ್ಯಾ ಮೋನ? ಇದ್ಯಾ? ಏನಾಯ್ತೆ? ಏನಂದ್ರೆ ಡಾಕ್ಟ್ರು?
ಇವಳು ಹೊಟ್ಟೆಲ್ ಬೆಳಿತಾರ ನಮ್ಮ ಮಟ್ಟಿ ಕುಡಿ ಹೆಂಗೈತೆ ಅಂತ ತಿಳ್ಕೊಳಕ್ಕೆ ಎಲ್ರು ತುದಿಗಾಲಲ್ಲಿ ನಿಂತವ್ರೆ. ನೀನ್ ನೋಡಿದ್ರೆ ಯಾಕಕ್ಕ ಹಿಂಗ್ ಸುಮ್ ನಿಂತಿದ್ದಿ? ಅಕ್ಕ ಏನಾಯ್ತು ಅಂತ ಹೇಳು. ಮಗಿಗೇನಾದ್ರೂ ತೊಂದ್ರೆ ಆಗಿದ್ದತೆ? ಈಶ್ವರಿ, ಅದೇನಂತ ಅಪಶಕನದ್ ಮಾತಾಡಿ? ಅತ್ತೆ ಏನು ಹೇಳ್ದೆ ಈ ತರ ಮುಖ ಗಂಟಾಕೊಂಡಿದ್ರೆ ನಮ್ಗೇನ್ ತಾನೇ ಗೊತ್ತಾಯ್ತು ಚಿಕ್ಕಮ್ಮವ? ಮೋನ, ಎಲ್ರು ಕೇಳ್ತಾ ಇದ್ರು ಮಾತಾಡದೆ ನಿಂತಿದ್ಯಲ್ಲ, ಅದೇನಾಯ್ತು ಅಂತ ಹೊಸ ಹೇಳು. ರೀ, ನಮ್ಗೆಲ್ಲ ದೊಡ್ಡ ಅನ್ಯಾಯ ಆಗೋಗದೆ. ನಾವೆಲ್ಲ ಮೋಸ ಹೋಗ್ಬಿಟ್ರು ಕಣ್ರಿ. ಅದ್ ಏನಾಗದೆ ಅಂತ ನೆಟ್ಟಿಗೆ ಹೇಳಕ್ಕ. ನಮ್ಮ ವಂಶದ ಕುಡಿ ಬೆಳವಣಿಗೆ ಸರಿ ಇಲ್ಲ ಅಂತ ಏನಾದ್ರೂ ಹೇಳಿದ್ರೆ ಹೊಟ್ಟೆಲಿ ನಮ್ಮ ವಂಶದ ಕುಡಿ ಬೆಳಿತಿದ್ರೆ ಅಲ್ವೇ ಈಶ್ವರಿ ಮಗು ಬೆಳವಣಿಗೆ ಆಗೋದು. ಮೋನ, ಏನ್ ಹೇಳ್ತಾ ಇದ್ಯಾ? ದಿಟ ಹೇಳ್ಬೇಕು ಅಂದ್ರೆ ಇವಳು ಬಸುರಿನೇ ಅಲ್ಲ. ರೀ, ಇವತ್ತು ಸ್ಕ್ಯಾನಿಂಗ್ ಮಾಡ್ಸಕ್ ಹೋಗಿದ್ವಲ್ಲ, ಅಲ್ಲಿ ನಿಮ್ ಸೊಸೆ ಹೊಟ್ಟೆನಲ್ಲಿ ಮಗು ಇದ್ರೆ ತಾನೆ ಆರೋಗ್ಯವಾಗಿರಕ್ಕೆ. ನೋಡಿ ಮೋಹನ್ ಅವ್ರೆ, ನಿಮ್ ಸೊಸೆ ಪ್ರೆಗ್ನೆಂಟೇ ಆಗಿಲ್ಲ. ಮಗಳನ್ನ ಅಳಿಯಂದ್ರ ಕೈಯಿಂದ ಕಾಪಾಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ರೀತಿ ಸುಳ್ಳು ಹೇಳಿದಾಳೆ. ಈಟ್ ದಿನ ನಾವೆಲ್ರೂ ಆಸೆ ಮಾಡ್ಕೊಂಡಂಗೆ ನಮ್ ವಂಶದ ಕುಡಿ ಇವಳು ಹೊಟ್ಟೆಲಿ ಬೆಳೀತಾ ಇಲ್ಲ. ಆದ್ರೂ ಇವ್ರು ಅತ್ತೆಯವರೆಲ್ಲ ಸೇರ್ಕೊಂಡು ನಮ್ಗೆಲ್ಲ ಸುಳ್ಳು ಹೇಳಿ ದೊಡ್ಡ ಮೋಸ ಮಾಡವ್ರೆ.